ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆ ಬೇಗ ಎದ್ಬಿಟ್ಟು ಹೊರಗಡೆ ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ. ಟೈಮ್ ಆಗ್ತಾಯಿದೆ 7:25. ಕೆಲಸ ಮಾಡ್ತಾನೆ ವ್ಲಾಗ್ ಕೂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ರಾತ್ರಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಅದನ್ನು ಎತ್ತಿಟ್ಕೋಬೇಕು. ಹಾಗೆಯೇ ರಾತ್ರಿ ಮೆಂತ್ಯ ಕಾಳನ್ನು ನೆನೆಸಿಟ್ಟಿದ್ದೆ, 2 ಟೀ ಸ್ಪೂನಷ್ಟು ಹಾಕಿದ್ದೆ. ಹಾಗಾಗಿ ತುಂಬ ಮೆಂತ್ಯ ಕಾಳಿದೆ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಹೌದು, ಇದು 2 ಗ್ಲಾಸ್ ಅಷ್ಟಿದೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ. ಇದನ್ನು ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಮೆಂತ್ಯ ನೀರನ್ನು ಕುಡಿದ್ರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ತಿಳಿದಿಲ್ಲ. ಇದನ್ನು ಪ್ರತಿದಿನ ಕುಡಿತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಪ್ರತಿದಿನ ಮೆಂತ್ಯ ಕಾಳಿನ ನೀರನ್ನು ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ. ಹಾಗೆಯೇ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಇದು ನಿಯಂತ್ರಣದಲ್ಲಿಡುತ್ತೆ. ಹೊಟ್ಟೆ ಉಬ್ಬರಾಗಿರ್ಬೋದು, ಜೀರ್ಣಕ್ರಿಯೆ ವೃದ್ಧಿಸುತ್ತೆ ಮತ್ತು ಬಾಡಿಯಲ್ಲಿ ಇರುವಂತಹ ಒಂದು ವಿಷಕಾರಿ ಅಂಶ ಹೊರ ಹಾಕುತ್ತೆ ಅಂತಲೇ ಹೇಳ್ಬೋದು. ಕಿಡ್ನಿ ಸ್ಟೋನ್ ಸಮಸ್ಯೆ ಏನಾದ್ರು ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಯೂರಿನ್ ಇನ್ಫೆಕ್ಷನ್ ಏನಾದ್ರು ಇದ್ದರೆ ಇದನ್ನು ಕುಡಿಬೋದು. ಸಂಧಿವಾತದ ಸಮಸ್ಯೆ ಆಗಿರ್ಬೋದು ಅಥವಾ ತುಂಬ ದಿನದಿಂದ ಏನಾದರೂ ಕೆಮ್ಮು ಕಮ್ಮಿ ಆಗ್ತಾ ಇಲ್ಲ ಅನ್ನೋರು ಕುಡಿಬೋದು. ಬಾಯಿಯ ಹುಣ್ಣಾಗಿರ್ಬೋದು, ಹಾಗೆಯೇ ಪಿರಿಯಡ್ಸ್ ಟೈಮಲ್ಲಿ ಬರುವಂಥ ಒಂದು ಹೊಟ್ಟೆ ನೋವು ಕೂಡ ಇದು ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ಗೆ ಅಂತ ನಾನೇನು ಇದನ್ನು ಕುಡಿತಾ ಇಲ್ಲ. ಇದು ತುಂಬಾ ಒಳ್ಳೆಯದಲ್ವ ಆರೋಗ್ಯಕ್ಕೆ. ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡು ಪ್ರತಿನಿತ್ಯ ಮೆಂತ್ಯ ನೀರನ್ನು ಕುಡಿತೀವಿ. ಮೆಂತ್ಯ ಕಾಳನ್ನು ನೆನೆಸುವಾಗ ಹೆಸರು ಕಾಳನ್ನು ಕೂಡ ನೆನೆಸಿದ್ದೆ. ಇವಾಗ ಹೆಸರು ಕಾಳು ನೆಂದಿದೆ, ನೀರನ್ನು ಬಸ್ತು ಇಡಬೇಕು. ಇದನ್ನು ಮೊಳಕೆ ಬರೆಸಿ ತಿಂದರೆ ತುಂಬಾ ಒಳ್ಳೆಯದು. ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಾವು ಇಂಥದ್ದನ್ನೆಲ್ಲ ನಾವು ತಿನ್ನಲೇಬೇಕು ಅಲ್ವಾ. ಹಾಗಾಗಿ ಹೆಸರು ಕಾಳು ಅಷ್ಟೇ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಮೊಳಕೆ ಬರ್ಸೋಕ್ಕೆ ಇಡಬೇಕು ಫ್ರೆಂಡ್ಸ್. ಹಾಗೆಯೇ ಸ್ವಲ್ಪ ಹೊರಗಡೆ ಎಲ್ಲೋ ಹೋಗೋದಿತ್ತು. ಬಂದ ಮೇಲೆ ನಾನು ಮತ್ತೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಅಡುಗೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಈರುಳ್ಳಿ ಹೂವಿನ ಸಾಂಬಾರು ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗಂತೂ ಈ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವ್ರಿಗೋಸ್ಕರ ಇವತ್ತು ಈರುಳ್ಳಿ ಹೂವಿನ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ ಫ್ರೆಂಡ್ಸ್. ಇದನ್ನು ಇವಾಗ ಚೆನ್ನಾಗಿ ತೊಳೆದುಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ನಾನು ಈರುಳ್ಳಿ ಹೂದು ಸಾಂಬಾರು ಅಷ್ಟೇ ಮಾಡಿರುವಂಥದ್ದು. ಪಲ್ಯ ಆಗಲಿ ಸಾಗು ಆಗಲಿ ಆ ಥರ ಒಂದು ರೆಸಿಪಿನ ಯಾವತ್ತೂ ಟ್ರೈ ಮಾಡಿಲ್ಲ. ನನ್ನ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ಇವತ್ತು ಈರುಳ್ಳಿ ಹೂವಲ್ಲಿ ಸಾಗು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ. ಒಂದು ಸಲ ಮಾಡಿ ನೋಡಬೇಕು. ಸಾಧ್ಯವಾದರೆ ಅದರ ರೆಸಿಪಿ ಕೂಡ ಒಮ್ಮೆ ಶೇರ್ ಮಾಡ್ತೀನಿ. ಈಗ ಈರುಳ್ಳಿ ಹೂವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಮುಂಚೆನೇ ನಾನು ವಾಶ್ ಮಾಡಿ ಇಟ್ಟಿದ್ದೆ. ನೋಡಿ, ಈ ಸೈಜಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಬೇಳೆನ ತೊಳೆದು ಇಟ್ಕೋಬೇಕು. ನಾನು ಒಂದು ಚಿಕ್ಕ ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ. ಹಾಗೆ ಬೇಳೆನ ತೊಳೆದ್ಬಿಟ್ಟು ಇವಾಗ ಈರುಳ್ಳಿ ಹೂವನ್ನ ಅದರ ಜೊತೆ ಹಾಕಿ ಬೇಯಿಸ್ಕೊಳ್ತೀನಿ. ಇವಾಗ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೋದು. ಬೇಳೆನೂ ಅಷ್ಟೇ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಸಾಂಬಾರು ಬೇಕಾಗುತ್ತೆ ಅಂತ ನೋಡಿಕೊಂಡು ನೀವು ಬೇಳೆನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಇದಕ್ಕೆ ಸ್ವಲ್ಪ ಎಣ್ಣೆ, ಅರಿಶಿಣದ ಪುಡಿಯನ್ನು ಹಾಕಿ ನಾನು ಬೇಯಿಸ್ಕೊಳ್ಳೋಕ್ಕೆ ಇಡ್ತಾ ಇದ್ದೀನಿ. ಒಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನಾನು ಅನ್ನಕ್ಕೂ ಕೂಡ ಇಟ್ಕೊಳ್ತಾ ಇದ್ದೀನಿ. ಯಾವಾಗಾದರೂ ತುಂಬಾ ಕೆಲಸ ಇರುವಾಗ ನಾನು ಕುಕ್ಕರಲ್ಲೇ ಅನ್ನ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಸಪ್ರೇಟಾಗಿ ಅನ್ನ ಮಾಡ್ಕೊಳ್ತೀನಿ. ಇವಾಗ ಸಾಂಬಾರಿಗೆ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಟೀ ಸ್ಪೂನಷ್ಟು ನಾನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ, 2 ಟೊಮೆಟೊ, ಹಾಗೆ ಒಂದು ಚಿಕ್ಕ ಕಪ್ಪಷ್ಟು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ನೀವು ಬೇಕು ಅಂದರೆ ಇದಕ್ಕೆ ಈರುಳ್ಳಿನ ಕೂಡ ಫ್ರೈ ಮಾಡಿ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಇವತ್ತು ಈರುಳ್ಳಿನ ಸ್ಕಿಪ್ ಮಾಡಿದ್ದೀನಿ. ಇವಾಗ ಸಾಂಬಾರಿಗೆ ಇಟ್ಟಂತಹ ಒಂದು ಈರುಳ್ಳಿ ಹೂವು ಏನಿದೆ ಇದೆಲ್ಲ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದಕ್ಕೇ ಸ್ವಲ್ಪ ಉಪ್ಪು ಮತ್ತು ರುಬ್ಬಿಟ್ಕೊಂಡಂತಹ ಒಂದು ಮಸಾಲೆ ಏನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಇದೆ. ಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನು ಕೂಡ ಹಾಕೋಬೋದು, ಏನೂ ತೊಂದರೆ ಇಲ್ಲ. ಆದರೆ ಇವತ್ತು ನಾನು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿನೇ ಇರಲಿ ಅಂದ್ಬಿಟ್ಟು ಈ ರೀತಿ ಮಾಡಿದ್ದೀನಿ ಸಾಂಬಾರನ್ನ. ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಇದಂತೂ ಬಿಸಿ ಬಿಸಿ ಅನ್ನದ ಜೊತೆ ಆಗಿರ್ಬೋದು, ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸ್ಟೀಲ್ ಪಾತ್ರೆಯಲ್ಲಿ ಸಾಂಬಾರು ಮಾಡಿದ್ದೆ ಅಲ್ಲ, ಹಾಗಾಗಿ ತಳ ಹಿಡಿಬಾರ್ದು ಅಂದ್ಬಿಟ್ಟು ಸ್ವಲ್ಪ ಅವಾಗ ಇದನ್ನು ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಸೀದು ಹೋಗುತ್ತೆ. ಹಾಗಾಗಿ ಸ್ವಲ್ಪ ತಿರುಗಿಸ್ತಾನೆ ಇದ್ದೆ ಇದನ್ನು.
ಫ್ರೆಂಡ್ಸ್, ಇವಾಗ ಸಾಂಬಾರು ಕೂಡ ಕುದಿಯೋಕ್ಕೆ ಶುರುವಾಗಿದೆ. ಇದೇ ಟೈಮಲ್ಲಿ ಒಗ್ಗರಣೆ ಕೂಡ ಹಾಕೊಂಡ್ಬಿಡೋಣ. ಇವಾಗ 3 ಟೀ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಹಾಕಿ ಕರಿಬೇವನ್ನ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಕೂಡ ರೆಡಿಯಾಗಿದೆ. ಇದನ್ನು ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಕುದಿಯೋಕ್ಕೆ ಬಿಡಬೇಕು. ನಂತರ ಸ್ಟವ್ ಆಫ್ ಮಾಡಿದ್ರೆ ಈರುಳ್ಳಿ ಹೂವಿನ ಸಾಂಬಾರು ರೆಡಿಯಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನ್ನಲ್ಲಿ ಕೂಡ ತಿಳಿಸಿ. ಫ್ರೆಂಡ್ಸ್, ಅಡುಗೆ ಎಲ್ಲ ಆಯಿತು, ಊಟ ಮಾಡಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಇದು ಟ್ಯೂಲಿಪ್ಸ್ ಅವರ ಕಲರ್ ಕಾಟನ್ ಬಾಲ್ಸು. 50 ಪೀಸಸ್ ಇರುತ್ತೆ. ತುಂಬಾ ಚೆನ್ನಾಗಿದೆ. ಇದರ ರಿವ್ಯೂಸ್ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ನಾನು ಕೂಡ ಬೈ ಮಾಡಿದೆ. ಇದರ ಪ್ರೈಸ್ ಬಂದುಬಿಟ್ಟು 60 ರುಪೀಸು. ನಮಗೆ ಇದು ಆಫರಲ್ಲಿ 33 ರುಪೀಸ್ಗೆ ಸಿಕ್ಕಿದ್ದು. ಇದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ ಮೇಕಪ್ನ ಅಪ್ಲೈ ಮಾಡೋಕ್ಕೆ ಮತ್ತು ರಿಮೂವ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ನೈಲ್ ಪಾಲಿಷ್ ರಿಮೂವ್ ಮಾಡೋಕ್ಕಾಗಿರ್ಬೋದು. ಬೇಬಿ ಕೇರ್ ಆ್ಯಂಡ್ ಕ್ಲೆನ್ಲಿನೆಸ್, GMP ಸರ್ಟಿಫೈಡ್ ಫೆಸಿಲಿಟೀಸ್, ಅನ್ಟಚ್ಡ್ ಬೈ ಹ್ಯಾಂಡ್ಸ್, ಪ್ಯೂರ್ ಆ್ಯಂಡ್ ಸಾಫ್ಟೆಸ್ಟ್ ಕಾಟನ್, ಮೈಕ್ರೋಬಯಾಲಜಿಕಲ್ ಟೆಸ್ಟೆಡ್. ಇದು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಡೈಲಿ ಮೇಕಪ್ ಮಾಡ್ಕೊಳ್ಳೋರಿಗಂತೂ ಇದು ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆ ಕಂಪನಿಯ ಪ್ರಾಡಕ್ಟ್ ಇದು. ಹಾಗೆಯೇ ಈ ಒಂದು ಕಾಟನ್ ಬಾಲ್ಸನ್ನ ನೀವು 5 ವರ್ಷದ ತನಕ ಯೂಸ್ ಮಾಡ್ಬೋದು. ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನೀವು ಕೂಡ ಬೈ ಮಾಡಿ. ಫ್ರೆಂಡ್ಸ್, ಏನೋ ಕೆಲಸ ಇತ್ತು ಅಂದ್ಬಿಟ್ಟು ಅಮ್ಮನ ಮನೆಗೆ ಬಂದಿದ್ದೆ. ನನ್ನ ಹಸ್ಬೆಂಡೇ ಬಿಟ್ಟೋಗಿದ್ರು. ಅಮ್ಮನ ಮನೆಗೆ ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಭಯ ಅನಿಸುತ್ತೆ ನನಗೆ. ಯಾಕೆ ಅಂದರೆ ಅಲ್ಲಿ ನೋಡ್ತಾ ಇದ್ದೀರಲ್ವ, ಒಂದು ಬ್ಲ್ಯಾಕ್ ಕಲರ್ ನಾಯಿ ಇದೆಯಲ್ಲ, ಅದಂತೂ ಯಾವುದಾದ್ರು ಗಾಡಿ ಹೋಗೋ ಹಾಗಿಲ್ಲ. ಫಾಸ್ಟಾಗಿ ಹಿಂದೆನೇ ಅಟ್ಟಿಸ್ಕೊಂಬಂದ್ಬಿಡುತ್ತೆ. ಕಚ್ಚಕ್ಕೆ ಬರೋ ಥರ ಬಂದುಬಿಡುತ್ತಲ್ಲ, ಅದಕ್ಕೆ ಒಂಥರ ಭಯ ಆಗುತ್ತೆ. ಅಂದರೆ ನಮ್ಮನೇಲೂ ನಾಯಿ ಸಾಕಿದ್ವಿ, 3 ನಾಯಿ ಇತ್ತು. ಅದು ಯಾವತ್ತೂ ಯಾರಿಗೂ ಕಾಟ ಕೊಟ್ಟಿಲ್ಲ, ಆರಾಮಾಗಿ ಇರ್ತಾಯಿತ್ತು. ಜನನೂ ಆರಾಮಾಗಿ ಓಡಾಡ್ತಾಯಿದ್ರು. ಆದರೆ ಇದು ಆ ಥರ ಅಲ್ಲ. ಮೊದಲು ಆ ಕಡೆ ಎಂಡಲ್ಲಿ ಮನೆ ಇದೆ, ಅಲ್ಲಿ ಇರ್ತಾಯಿತ್ತು. ಈಗಂತೂ ಊಟ ಹಾಕ್ತಾರೆ ಅಂದ್ಬಿಟ್ಟು ನಮ್ಮ ಮನೆ ಹತ್ರ, ಎದುರುಗಡೆ ಮನೆ ಹತ್ರ ಇಲ್ಲೇ ಇರುತ್ತೆ. ಹಾಗಾಗಿ ಸ್ವಲ್ಪ ಬರೋಕ್ಕೆ ಭಯ ಆಗುತ್ತೆ. ಮೇ ಬಿ ಇದು ಮಲ್ಕೊಂಡಿರುವಾಗ ಯಾರು ಗಾಡಿ ಹತ್ತಿಸ್ಕೊಂಡು ಹೋಗಿದ್ರೋ ಅಥವಾ ಗಾಡಿಯಿಂದ ಗುದ್ದಿದ್ರೋ ಏನೋ ಗೊತ್ತಿಲ್ಲ, ಅದು ಅದೇ ಸಿಟ್ಟಿಟ್ಕೊಂಡ್ಬಿಟ್ಟಿದೆ. ಯಾರೋ ಮಾಡಿದಂಥ ಒಂದು ತಪ್ಪಿಗೆ ಬೇರೆಯವ್ರಿಗೆಲ್ಲ ಶಿಕ್ಷೆ. ಹಾಗೆಯೇ ಯಾರಿಗೂ ಕೂಡ ನಾವು ತೊಂದರೆ ಕೊಡೋಕ್ಕೆ ಹೋಗಬಾರ್ದು. ಅದು ಮನುಷ್ಯರಿಗೆ ಆಗಿರಲಿ, ಪ್ರಾಣಿಗೆ ಆಗಿರಲಿ. ಯಾಕೆಂದರೆ ಅದ್ರ ಪಾಡಿಗೆ ಅದು ಇತ್ತು. ಯಾರೋ ಮಾಡಿದಂಥದ್ದಕ್ಕೆ ಅದು ಸಿಟ್ಟಿಟ್ಕೊಂಡ್ಬಿಟ್ಟಿದೆ. ಒಂಥರ ದ್ವೇಷ, ಅದಕ್ಕೆ ಯಾರು ಬಂದರೂ ಬಿಡೋದೇ ಇಲ್ಲ. ಅದು ಆ ರೀತಿ ಆಗಿಬಿಟ್ಟಿದೆ. ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಾ ಅಲ್ವಾ, ಇದು ಶುಗರ್ ಎಲೆ. ಇದನ್ನು ಶುಗರ್ ಇರೋರು ತಿಂದರೆ ತುಂಬಾ ಒಳ್ಳೆಯದು. ಹಾಗಾಗಿ ಈ ಗಿಡ ಎಲ್ಲಾದರೂ ಸಿಕ್ಕರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಬಾಟಲ್ ಹಾಕ್ಕೊಳ್ಳಿ. ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅಮ್ಮ ಎಲ್ಲ ಇವಾಗ ಒಣಗಿರೋ ಎಲೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ನೀರು ಕೂಡ ಹಾಕ್ತಾಯಿದ್ದಾರೆ. ಗಿಡಗಳನ್ನು ಇಟ್ಕೊಂಡಾಗ ಪ್ರತಿದಿನ ಈ ರೀತಿ ಮೇಂಟೈನ್ ಮಾಡಲೇಬೇಕು. ಈ ರೀತಿ ಗಿಡಗಳ ಒಂದು ಮೇಂಟೈನ್ ಮಾಡೋದಾಗಿರ್ಬೋದು, ನೀರು ಹಾಕೋದಾಗಿರ್ಬೋದು, ಈ ರೀತಿ ಸ್ವಲ್ಪ ಹೊತ್ತು ಕಾಲ ಕಳೆದಾಗ ಏನೋ ಒಂಥರ ಮನಸ್ಸಿಗೆ ಖುಷಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಇದು ಅಮ್ಮನ ಒಂದು ಸಂಜೆಯ ರುಟೀನ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.